ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಬೆಳಗ್ಗೆನೇ ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮಿಕ್ಸ್ ತರಕಾರಿ ಹಾಕಿದ್ದೀನಿ. ಇದಕ್ಕೇನು ತೆಂಗಿನಕಾಯಿ ಏನು ಬೇಡ ಫ್ರೆಂಡ್ಸ್. ತೆಂಗಿನಕಾಯಿ ಇಲ್ಲಾಂದ್ರೂ ಹಂಗೆ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಏನು ರುಬ್ಬಿ ಮಸಾಲೆ ಎಲ್ಲ ರುಬ್ಬೇನು ಹಾಕಬೇಕು ನನಗೇನಿಲ್ಲ, ಹಂಗೇ ಮಾಡ್ಕೊಂಡಿದ್ದೀನಿ. ಬೀನ್ಸು, ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಗೋರಿಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ನನ್ನ ತಂಗಿ ಕೆಲಸದಿಂದ ಬಂದು ಈ ಚೈನೀಸ್ ಅವರೆಲ್ಲ ಹಾಕ್ಕೊತಾರಲ್ಲ ಫ್ರೆಂಡ್ಸ್ ಪ್ಯಾಂಟು, ಆ ಥರ ಟ್ರೈ ಮಾಡ್ತಾ ಇದ್ದಾಳೆ. ಒಂದು ಪ್ಯಾಂಟ್ ತೊಗೊಂಡ್ಬಿಟ್ಟು ಒಂದೇ ಕಾಲಿತ್ತಲ್ಲ ಫ್ರೆಂಡ್ಸ್, ಅದನ್ನು ಒಂದೇ ಕಾಲಿಗೆ ಹಾಕ್ಬಿಟ್ಟು ಇನ್ನೊಂದು ಕಾಲಿಂದ ಹಂಗೇನೆ ಹಿಂಗೆ ರೋಲ್ ಥರ ಮಾಡಿಕೊಂಡು ಕತ್ತಿಗೆ ಹಾಕ್ಕೊತಾಳೆ. ನೋಡಿ ಅದು ಯಾವ ಥರ ಕಾಣಿಸುತ್ತೆ ಅಂತ. ಅವ್ರ ಮಾಮ ಅವಳಿಗೆ ಒಂದು ವಾರದಿಂದ ಹೇಳ್ತಾಯಿದ್ರು, ಅದಕ್ಕೆ ಈ ಥರ ಮಾಡು ಚೆನ್ನಾಗಿ ಕಾಣಿಸ್ತೈತೆ, ಈ ಥರ ಒಂದ್ಸತಿ ಮಾಡಿ ಟ್ರೈ ಮಾಡಿ ನೋಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವಳು ಇವಾಗ ಮಾಡ್ತಾ ಇದ್ದಾಳೆ ಅದನ್ನು. ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು. ಒಳ್ಳೆ ಪಾರ್ಟಿ ವೇರ್ ಡ್ರೆಸ್ ಬರುತ್ತಲ್ಲ ಆ ಥರನೇ ಬರುತ್ತೆ ಸೇಮು. ಇದರಲ್ಲೇ ಪ್ಯಾಂಟಲ್ಲೇ ವೆರೈಟಿ ಡ್ರೆಸ್ ಮಾಡ್ಕೊಂಡು ಹಾಕೋಬೋದು. ಆದರೆ ಚೈನೀಸರೆಲ್ಲ ಹಾಕೊಂತಾರೆ, ನಮ್ಮ ಸೈಡ್ ಇದೆಲ್ಲ ಹಾಕೋಕೆ ಒಂಥರ ಮುಜುಗರ ಅನಿಸ್ತೈತೆ. ಆದ್ರೂ ನನ್ನ ತಂಗಿ ಹಾಕೊಂಡು ತೋರಿಸ್ತಾ ಇದ್ದಾಳೆ ಯಾವ್ಯಾವ ಥರ ಬರುತ್ತೆ ಅಂತ. ಬೇಡ ಅಂದರೆ ಲಾಂಗ್ ಬೇಡ ಅಂದರೆ ಶಾರ್ಟ್ ಟಾಪ್ ಥರನೂ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅವಳು ಹಂಗೆ ಒಂದು 2-3 ಸತಿ ಟ್ರೈ ಮಾಡ್ತಾಯಿದ್ಲು ಯಾವ್ಯಾವ ಡಿಸೈನ್ ಮಾಡ್ಬೋದು ಅಂತ. ಇದರಲ್ಲಿ ಒಂಥರ ಕೋಟ್ ಥರನೂ ಮಾಡ್ಕೊಬೋದು ಅದನ್ನು. ಹಿಂಗೆ ಫುಲ್ ಹಿಂದೆಗಡೆ ಭುಜ ಎಲ್ಲ ಕಾಣಿಸ್ಬಾರ್ದು ಅಂದರೆ ಸ್ವಲ್ಪ ಜಾಸ್ತಿ ಎಳೆದ್ರೆ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಪ್ಯಾಂಟ್ ಬೇಕು. ಇವಳು ನನ್ನ ಪ್ಯಾಂಟ್ ತೊಗೊಂಡು ಮಾಡ್ತಾಯಿದ್ದಾಳೆ, ಆದರೂ ಅಲ್ಲಿ ಹಿಂದೆಗಡೆ ಬೆನ್ನೆ ಸ್ವಲ್ಪ ಕಾಣಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಈ ಡ್ರೆಸ್ಸು. ಅದೆಲ್ಲ ಮುಗೀತು ಸಂಜೆ. ಆಮೇಲೆ ಬಜ್ಜಿ ಮಾಡೋಣ ಅಂತ ಎತ್ತಿಟ್ಕೊಂಡೆ. ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ನ ಲೇಸಾಗಿ ಹೆಚ್ಚಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾರ್ನ್ಫ್ಲವರು, ಸೋಡಾ ಪುಡಿ ಮತ್ತು ಉಪ್ಪು, ಖಾರದ ಪುಡಿ ಹಾಕಿ ಮಾಡ್ಕೊತಾಯಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಬೋಂಡನೂ ಬಿಡ್ಕೊತಾ ಇದ್ದೀನಿ. ಜೊತೆಗೆ ಮುದ್ದೆ ಮಧ್ಯಾಹ್ನ ಮಾಡಿದ್ನಲ್ಲ ಸಾಂಬಾರು ಅದೇ ಇತ್ತು, ಹಂಗಾಗಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಈ ಕಡೆ ರೈಸು ಆಗಿದೆ. ನನ್ನ ತಂಗಿ ಖುಷಿ ನೋಡ್ಕೊತಾ ಇದ್ದಾಳೆ. ಜೀವನ್ಗೂ ಹೋಮ್ವರ್ಕ್ ಎಲ್ಲ ಮಾಡ್ಕೊಡ್ತಾ ಇದ್ದಾಳೆ. ಇವಾಗ ಬಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಗರಿಯಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್. ಕ್ಯಾಪ್ಸಿಕಮ್ನ ಲೇಸ್ ಥರ ಕಟ್ ಮಾಡ್ಕೊಳ್ಳಿ. ಇದು ಮಾರ್ನಿಂಗ್ ಬ್ಲಾಗ್ ಇದು. ಜೀವಂಗೆ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ಕೊಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ 1 ತೊಗೊಂಡಿದ್ದೀನಿ, ಟೊಮೊಟೊ 4, ಹಸಿಮೆಣ್ಸಿನ್ಕಾಯಿ 2, ಖಾರದ ಪುಡಿ ಹಾಕ್ತೀನಿ, ಹಂಗಾಗಿ ಹಸಿಮೆಣ್ಸಿನ್ಕಾಯಿ. ಟೊಮೊಟೊ ಬಾತ್ಗಿಂತಲೂ ಸಖತ್ತಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇದು ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಖಾರದ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಒಂದು ಚೂರು ಎಣ್ಣೆ ಜಾಸ್ತಿ ಇರಲಿ, ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ. ಟೊಮೊಟೊ ಬಾತ್ಗಿಂತಲೂ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲನೂ ಹಾಕ್ಕೊತೀನಿ, ಹಂಗಾಗಿ ಟೊಮೊಟೊ ಬಾತ್ ಥರನೇ ಅನಿಸುತ್ತೆ. ಇದೊಂಥರ ಡಿಫ್ರೆಂಟು ಟೇಸ್ಟ್ ಇರ್ತೈತೆ. ಇನ್ನೇನು ಚಿತ್ರಾನ್ನ ಮಾಡೋಕ್ಕಿಂತಲೂ ಒಂದು ಕ್ಯಾಪ್ಸಿಕಮ್ ಇದ್ದರೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೊತ್ತಿಗೆ ಖುಷಿ ಎದ್ದಿದ್ದಾನೆ. ಅವನ ಜೊತೆಗೆ ಆಟ ಆಡಿಸ್ಕೊಂಡು ಕೂತಿದ್ದೀನಿ ನಾನು. ಬೆಳಗ್ಗೆ ಎಷ್ಟು ಬೇಗ ಎದ್ದಂತಾನೆ ಅಂದರೆ ನಾನು ಎದ್ದಿದ ತಕ್ಷಣ ಎದ್ದಂಬಿಡ್ತಾನೆ. ಏನೋ ಇವನೇ ಎಲ್ಲ ಕೆಲಸ ಮಾಡ್ತಾನೆ. ಆಮೇಲೆ ಅವನಿಗೆ ರಾರಕ್ಕಮ್ಮ ಸಾಂಗ್ ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ಅದನ್ನು ಹಾಕ್ಕೊಟ್ಟು ಅವ್ನ ಪಾಡಿಗೆ ಅವ್ನು ಡ್ಯಾನ್ಸ್ ಆಡ್ತಾ ಇರ್ತಾನೆ. ಆದರೆ ಇವಾಗ ಯಾಕೋ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಕ್ಲಾಪ್ಸ್ ಹಾಕು ಅಂದರೆ ಹಾಕ್ತಾನೆ, ಏನಾದರೂ ಮಾಡ್ತಾ ಇರ್ತಾನೆ. ಅವ್ನು ಏನಾದರೂ ಹೇಳ್ಕೊಟ್ರೆ ಅದನ್ನು ಮಾಡ್ತಾನೆ. ಹಂಗಾಗಿ ಅವನನ್ನು ಎತ್ಕೊಂಡು ಕುತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಕ್ಯಾಪ್ಸಿಕಮ್ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ಜೀವಂಗೆ ಬಾಕ್ಸಿಗೆ ಹಾಕ್ಕೊಟ್ಟು ಅವ್ನಿಗೆ ಟಿಫನಿಗೆ ಹಾಕ್ಕೊಟ್ಟೆ. ಟಿಫನಿಗೆ ಸ್ನ್ಯಾಕ್ಸಿಗೆ ಒಂದು ಆಪಲು ಮತ್ತು ಎಲ್ಲ ಇಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು